ನಾನು ರಮ್ಯಶ್ರೀ. ನನ್ನ ಚಾನೆಲ್ ರಮ್ಯಾ ಜ್ಯೋತಿಷಕ್ಕೆ ಸ್ವಾಗತ. ಇಂದು ಜುಲೈ 13ನೇ ತಾರೀಕು ಶನಿದೇವರು ವಕ್ರಿಯಾಗಿದ್ದಾರೆ ಮೀನರಾಶಿಯಲ್ಲಿ. ಮತ್ತೆ ನವೆಂಬರ್ 28ನೇ ತಾರೀಕುವರೆಗೂ ಇದೇ ರಾಶಿಯಲ್ಲಿ ವಕ್ರಿ ಗತಿಯಲ್ಲಿ ಚಲಿಸುತ್ತಿರ್ತಾರೆ. ವಕ್ರಿ ಗತಿಯಲ್ಲಿದ್ದಾರೆ ಅಂತ ಹೇಳಿದ್ರೆ ಅದು ಹಿಂದಕ್ಕೆ ಮೂವ್ ಆಗೋದಲ್ಲ, ಅವರ ಒಂದು ಏನು ಚಲನೆಯ ಒಂದು ಸ್ಪೀಡ್ ಏನಿದೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ, ಕುಂಠಿತವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಕುಂಠಿತವಾಗುತ್ತೆ ಯಾಕೆಂದ್ರೆ ಸೂರ್ಯನಿಂದ ಶನಿ ಗ್ರಹವು 120ನೇ ಡಿಗ್ರಿಯಿಂದ 240 ಡಿಗ್ರಿ ಮಧ್ಯದಲ್ಲಿ ಇದ್ದಾಗ ಶನಿ ಗ್ರಹವು ಆತನ ಒಂದು ಗುರುತ್ವಾಕರ್ಷಣೆ ಶಕ್ತಿಗೆ ಕಂಟ್ರೋಲ್ಗೆ ಸಿಗ್ತಾರೆ. ಸೊ ಹಾಗಾಗಿ ಸೂರ್ಯನ ಒಂದು ಗುರುತ್ವಾಕರ್ಷಣ ಶಕ್ತಿಯ ಕಂಟ್ರೋಲ್ಗೆ ಶನಿದೇವರು ಸಿಕ್ಕಿದಾಗ ಅವರು ಆತರ ಸ್ಪೀಡ್ ಕಡಿಮೆ ಆಗುತ್ತೆ. ಹಾಗಾಗಿ ಇನ್ನೂ ಸ್ಲೋನೆಸ್ ಏನು ಮೊದಲೇ ಮಂದಗತಿಯಲ್ಲಿ ಚಲಿಸ್ತಾ ಇರ್ತಾರೆ, ಇನ್ನೂ ಮಂದಗತಿಯಲ್ಲಿ ಚಲಿಸುವ ಹಾಗೆ ಶನಿದೇವರ ಒಂದು ಗತಿ ಆಗುತ್ತೆ. ಹಾಗಾಗಿ ಈ ಸಮಯದಲ್ಲಿ ಶನಿ ಗ್ರಹವು ಈ ವಕ್ರಗತಿಯಲ್ಲಿ ಇರೋದ್ರಿಂದ ನಮ್ಮ ರಾಷ್ಟ್ರ ಭಾರತಕ್ಕೂ ಸಹ ಮಹತ್ವಪೂರ್ಣ ಬದಲಾವಣೆಗಳು ಮತ್ತೆ ಸವಾಲುಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಮತ್ತೆ ಇಡೀ ಜಗತ್ತಿಗೂ ಸಹ ಈ ಶನಿ ಗ್ರಹದ ವಕ್ರಗತಿಯಿಂದ ಸಾಕಷ್ಟು ಪರಿಣಾಮಗಳು ಆಗುವಂತಹ ಸಾಧ್ಯತೆ ಇದೆ. ಅವು ಯಾವುವು ಮತ್ತೆ ಅವು ಹೇಗಿರುತ್ತೆ ಮತ್ತು ಅದರ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನನ್ನ ಚಾನಲ್ ರಮ್ಯಾ ಜ್ಯೋತಿಷ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ. ನೀವು ನನ್ನದ ಕನ್ಸಲ್ಟೇಷನ್ ತೆಗೆದುಕೋಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನಲ್ಲಿರುವಂತಹ ಕನ್ಸಲ್ಟೇಷನ್ ಫಾರ್ಮ್ ಲಿಂಕ್ನ ಕ್ಲಿಕ್ ಮಾಡಿ ಮತ್ತೆ ಫಾರ್ಮ್ ಸಬ್ಮಿಟ್ ಮಾಡಿ. ಕರೆಂಟ್ ವೇಟಿಂಗ್ ಟೈಮ್ ಪೀರಿಯಡ್ 2 ತಿಂಗಳಿದೆ. ಮತ್ತೆ ನಿಮ್ಗೆ ಅದು ಎಮರ್ಜೆನ್ಸಿ ಇದ್ರೆ ನೀವು ನನಗೊಂದು ಇಮೇಲ್ ಹಾಕ್ಬೋದು, ಅಲ್ಲಿ ಇಮೇಲ್ ID ಸಹ ಕೊಟ್ಟಿದ್ದೇನೆ ನಾನು. ಸೊ ಈ ವಿಡಿಯೋದಲ್ಲಿ ನಾನು ಶನಿ ಗ್ರಹದ ವಕ್ರೀಗತಿಯ ಪರಿಣಾಮಗಳನ್ನ ಮೇದಿನಿ ಜ್ಯೋತಿಷದ ಪ್ರಕಾರ ನಾನು ಹೇಳ್ತಾ ಇದ್ದೇನೆ. ನನ್ನ 4 ಪ್ರಮುಖ ಭವಿಷ್ಯವಾಣಿಗಳಿದೆ ಇದರಲ್ಲಿ. ಸೊ ಮೊದಲನೆಯದಾಗಿ ರಾಜಕೀಯ ಕ್ರಾಂತಿ ಮತ್ತೆ ನಾಯಕತ್ವ ಬದಲಾವಣೆಗಳಾಗುವಂತ ಸಾಧ್ಯತೆ ಇದೆ. ಈ ಸಮಯದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಹಠಾತ್ ಅಥವಾ ಅನಿರೀಕ್ಷಿತ ಬದಲಾವಣೆಗಳು ಸಂಭವಿಸಬಹುದು. ಯಾಕೆಂದ್ರೆ ಶನಿ ಗ್ರಹವು ಈ ಪ್ರಜಾಪ್ರಭುತ್ವವನ್ನ ಮತ್ತೆ ಜನರಿಂದ ಆಯ್ಕೆಯಾಗುವಂತಹ ಜನನಾಯಕರನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಹಾಗಾಗಿ ಶನಿದೇವರ ಒಂದು ಪ್ರಭಾವ ರಾಜಕೀಯದಲ್ಲಿ ಬಹಳಷ್ಟು ಇರುತ್ತೆ. ಯಾಕಂದ್ರೆ ಶನಿ ರಾಹುವಿನ ಪ್ರಭಾವವಿಲ್ಲದೆ ಯಾರು ರಾಜಕೀಯಕ್ಕೆ ಎಂಟ್ರಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ಶನಿ ಗ್ರಹವು ವಕ್ರೀಗತಿಯಲ್ಲಿ ಈಗ ಚಲಿಸಲಿಕ್ಕೆ ಶುರುವಾಗಿ ರಾಹುವಿನ ಒಂದು ಸಮೀಪಕ್ಕೆ ಬರೋದ್ರಿಂದ, ಯಾಕಂದ್ರೆ ರಾಶಿ ಚೇಂಜ್ ಆಗದೆ ಹೋದ್ರು ರಾಹು ಕುಂಭರಾಶಿಯ ಒಂದು ಕೊನೆಯಲ್ಲಿ ಇದ್ದಾನೆ, ಮತ್ತೆ ಶನಿ ಗ್ರಹವು ಅಲ್ಲೇ ಬರೋದ್ರಿಂದ 10-12 ಡಿಗ್ರಿ ಮಾತ್ರ ಡಿಫ್ರೆನ್ಸ್ ಇರುತ್ತೆ. ಮತ್ತೆ ಈ ಕಡೆ ಕುಜ ಕೇತು ಇದ್ದಾರೆ. ಸೊ ಶನಿವತ್ ರಾಹು ಕುಜವತ್ ಕೇತು ಈ ಎರಡು ಒಂದು ಕಾನ್ಸೆಪ್ಟ್ ನಮ್ಗೆ ಶನಿಯಂತೆ ರಾಹು ಕುಜನಂತೆ ಕೇತು. ಹಾಗಾಗಿ ಒಂದು ಕೆಲವೊಂದಿಷ್ಟು ಹಠಾತ್ ಅನಿರೀಕ್ಷಿತ ಬದಲಾವಣೆಗಳಾಗ್ಬೋದು. ಮತ್ತೆ ಉನ್ನತ ಅಧಿಕಾರಿಗಳೇನಿರುತ್ತಾರೆ ಅವರು ರಾಜೀನಾಮೆ ಕೊಡ್ಬೋದು, ಅಥವಾ ಸ್ವಯಂ ಪ್ರೇರಿತವಾಗಿ ನಿವೃತ್ತಿಯನ್ನ ಘೋಷಿಸ್ಬೋದು, ಅಥವಾ ನಮ್ಮ ದೇಶದ ಒಂದು ಐಡೆಂಟಿಫಿಕೇಶನ್ ಅಥವಾ ಫೇಸ್ ಆಫ್ ದ ಕಂಟ್ರಿ ಅಂತ ಯಾರನ್ನ ಬಿಂಬಿಸಲಾಗುತ್ತೋ ನಮ್ಮ ದೇಶದ ಒಂದು ಏನು ಪ್ರಮುಖ ವ್ಯಕ್ತಿ ಅಂತ ಏನಿದಾರೋ ಅವರು ಸಹ ಸ್ವಯಂ ಪ್ರೇರಿತವಾಗಿ ನಿವೃತ್ತಿ ಘೋಷಿಸಬಹುದು, ಮತ್ತೆ ರಾಜೀನಾಮೆ ಕೊಡ್ಬೋದು ತಮ್ಮ ವೈಯಕ್ತಿಕ ಕಾರಣಗಳನ್ನು ಘೋಷಿಸಿ. ಮತ್ತೆ ಈ ರಾಜಕೀಯ ಪರಿಸ್ಥಿತಿಯಲ್ಲಿ ಸಾಕಷ್ಟು ಗಮನಾರ್ಹವಾದಂತಹ ಪರಿವರ್ತನೆಗಳು ಸಹ ಕಾಣಿಸಿಕೊಳ್ಳುತ್ತೆ. ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಅನಿರೀಕ್ಷಿತವಾಗಿ ಒಬ್ಬ ಹೊಸ ಮುಖ ಸಹ ಬರುವಂತಹ ಸಾಧ್ಯತೆ ಇದೆ. ಇನ್ನು ಎರಡನೆಯದು ನೈಸರ್ಗಿಕ ವಿಪತ್ತುಗಳು ಮತ್ತೆ ಸಾಮಾಜಿಕ ಅಶಾಂತಿ. ಏಕೆಂದ್ರೆ ನಮ್ಮ ದೇಶಕ್ಕೆ ಕೆಲವೊಂದು ಹಠಾತ್ ವಿಪತ್ತುಗಳು ಮತ್ತೆ ಅಶಾಂತಿಕರ ಘಟನೆಗಳು ಸಹ ಈ ಸಮಯದಲ್ಲಿ ಸಂಭವಿಸಬಹುದು. ಅದನ್ನ ನಾವು ಎದುರಿಸಬೇಕಾಗಿ ಬರ್ಬೋದು. ಅದರಲ್ಲೂ ನೈಸರ್ಗಿಕ ವಿಪತ್ತುಗಳು ಅಂದ್ರೆ ನಾರ್ತ್ ಈಸ್ಟ್ ನಾರ್ತ್ ವೆಸ್ಟ್ ಅಲ್ಲಿ ಅಂದ್ರೆ ಈಶಾನ್ಯ ಮೂಲೆಯಲ್ಲಿ ಹಾಗೂ ಈ ಉತ್ತರ ದಿಕ್ಕಿನಲ್ಲಿ ಹಾಗೂ ಈ ನಾರ್ತ್ ವೆಸ್ಟ್ ಕಡೆ ಸಹ ವಾಯುವ್ಯ ದಿಕ್ಕಿನಲ್ಲೂ ಸಹ ನಾವು ಇದನ್ನು ಸ್ವಲ್ಪ ಜಾಸ್ತಿಯಾಗಿ ನೋಡ್ಬೋದು. ಮತ್ತೆ ದುರದೃಷ್ಟವಶಾತ್ ಈ ಸಾಂಪ್ರದಾಯಿಕ ಸಂಘರ್ಷಗಳು ಮತ್ತೆ ಗಲಭೆಗಳನ್ನು ಸಹ ನಾವು ಈ ಸಮಯದಲ್ಲಿ ನೋಡಬಹುದು. ಇವುಗಳು ಸಹ ಸಂಭವಿಸುವ ಸಾಧ್ಯತೆ ಇದೆ. ಯಾಕಂದ್ರೆ ಶನಿ ರಾಹುವನ ಒಂದು ಪ್ರಾಕ್ಸಿಮಿಟಿ ತುಂಬಾ ಹತ್ರ ಆಗ್ತಾ ಹೋಗ್ತದಂಗೆ ಅದರ ಒಂದು ಪರಿಣಾಮ, ಅಡ್ಡ ಪರಿಣಾಮ ಏನಿದೆ ಇದಾಗುತ್ತೆ. ಮತ್ತೆ ಕುಜ ಶನಿ ಒಂದು ಫೇಸ್ ಆಫ್ ಸಹ ಈ ಸಮಯದಲ್ಲಿ ಆಗೋದ್ರಿಂದ, ಯಾಕಂದ್ರೆ ಇಬ್ಬರು ಕ್ರೂರ ಗ್ರಹಗಳು ಕುಜ ಶನಿ ಮತ್ತೆ ಈ ರಾಹು ಕೇತು ಇನ್ನ ಅತ್ಯಂತ ಕ್ರೂರ ಗ್ರಹಗಳು. ಯಾಕಂದ್ರೆ ಕುಜನಂತೆ ಕೇತು, ಶನಿಯಂತೆ ರಾಹು. ಸೊ ಈ 4 ಕ್ರೂರ ಗ್ರಹಗಳು ಒಬ್ರಿಗೊಬ್ರು ಆಪೋಸಿಟ್. ಅದು ನಮ್ಮ ದೇಶದ ಕುಂಡ್ಲಿಯಲ್ಲಿ ವೃಷಭ ಲಗ್ನಕ್ಕೆ ಇದು 4-10ನೇ ಪೊಸಿಷನ್ ಬರೋದ್ರಿಂದ ಸೊ ಇದು ನಮ್ಮ ಕಂಟ್ರಿ ಅಫೇರ್ಸ್ಗೆನೆ ಅಂದ್ರೆ ಮೇಜರ್ ಒಂದು ಸೆಕ್ಯೂರಿಟಿಗೆನೆ ಒಂದು ಥ್ರೆಟ್ ಅಂತ ಬರುತ್ತೆ. ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆಯಿಂದ ನಾವು ಈ ಸಮಯದಲ್ಲಿ ಇರಬೇಕಾಗತ್ತೆ. ಸೊ ಈ ಸಾಂಪ್ರದಾಯಿಕ ಸಂಘರ್ಷಗಳು ಅಥವಾ ಗಲಭೆಗಳು ಈ ಸಮಯದಲ್ಲಿ ಆಗುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲಿ ಉತ್ತರ ಭಾರತದ
ಉತ್ತರ ದಿಕ್ಕಿನ ಕಡೆ ಪ್ರಯಾಣ ಬೆಳೆಸೋದನ್ನ ನಾವು ಕಡಿಮೆ ಮಾಡೋದು ಅಥವಾ ಅದನ್ನು ಮಾಡದೇ ಇರೋದೇ ಸಹ ಈ ಸಮಯದಲ್ಲಿ ಒಳ್ಳೆಯದು. ಈ ಘಟನೆಗಳು ನಮಗೆ ಜಾಗತಿಕ ಮಟ್ಟದಲ್ಲಿ ಭಾರತದ ಒಂದು ಚಿತ್ರಣದ ಮೇಲೆ ಒಂದು ಋಣಾತ್ಮಕ ಪ್ರಭಾವ ಬೀರಬಹುದು, ಒಂದು ಕೆಟ್ಟ ಪರಿಣಾಮ ಬೀರಬಹುದು, ಮತ್ತು ಇದರಿಂದ ಸ್ವಲ್ಪ ನಾವು ಮುಜುಗರನ್ನು ಸಹ ಅನುಭವಿಸುವಂಥ ಸ್ಥಿತಿ ಬರ್ಬೋದು. ನಾವು ಸರಿಯಾಗಿದ್ರೂ ನಮಗೆ ಈ ಸದ್ಯ ತೊಂದರೆ ಆಗ್ಬೋದು. ಯಾಕೆಂದರೆ ನಮ್ಮ ದೇಶ ಈಗ ಆಲ್ರೆಡಿ $5 ಟ್ರಿಲಿಯನ್ ಎಕಾನಮಿ ಆಗ್ತಾ ಬಂದಿದೆ. ಮತ್ತು ಒಳ್ಳೆ ಪೊಸಿಷನ್, ನಾವು 5th or 6th ಲಾರ್ಜೆಸ್ಟ್ ಡೆಮೋಕ್ರಸಿ ಆ್ಯಂಡ್ 5th or 6th ಲಾರ್ಜೆಸ್ಟ್ ಎಕಾನಮಿ ಸಹ ನಾವು. ಡೆಮೋಕ್ರಸಿಲಿ ವಿ ಆರ್ ನಂಬರ್ 1, ಯಾಕಂದರೆ ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಇದೆ ಆ್ಯಂಡ್ ನಮ್ಮ ದೇಶದ ಪ್ರಜಾಪ್ರಭುತ್ವ ಅಷ್ಟು ಸಾಮಾನ್ಯದ್ದಲ್ಲ. ಅಂಥದ್ರಲ್ಲಿ ನಾವು ಒಂದು ಒಳ್ಳೆಯ ಹಂತದಲ್ಲೂ ಸಹ ಬೆಳೆದಿದ್ದೀವಿ. ಯಾಕಂದರೆ ಹಿಂದಿನ 5 ವರ್ಷಗಳು ಕೋವಿಡ್ನ ಪರಿಣಾಮದಿಂದ ಏನಾಯಿತು, ಆ ಸಮಯದಲ್ಲಿ ನಾವು ಶನಿಗ್ರಹದ ಪ್ರಭಾವದಿಂದಲೇ ಇಷ್ಟು ನಾವು ಸಬಲವಾಗಿ ಬೆಳೆದಿದ್ದೇವೆ. ಮತ್ತು ನಮ್ಮ ದೇಶಕ್ಕೆ ಚಂದ್ರದಶೆ ಇದ್ದಿದ್ದರಿಂದ ಸದ್ದಿಲ್ಲದೆ ಒಂದು ಒಳ್ಳೆಯ ರೀತಿಯಲ್ಲಿ ಭದ್ರ ಬುನಾದಿಯನ್ನು ಸಹ ನಮ್ಮ ದೇಶಕ್ಕೆ ನಮ್ಮ ರಾಜಕೀಯ ನಾಯಕರಾಗಿರ್ಬೋದು ಅಥವಾ ಒಳ್ಳೆಯ ಉನ್ನತ ಅಧಿಕಾರಿಗಳಾಗಿರ್ಬೋದು ಅಥವಾ ನಾವೆಲ್ಲರೂ ಸಹ ಹಾಕಿರೋದ್ರಿಂದ ಇದನ್ನು ನಾವು ಕಾಪಾಡ್ಕೊಂಡು ಹೋಗೋದು ಬಹಳ ಮುಖ್ಯ. ಮತ್ತು ಚಂದ್ರದಶೆ ಈಗ ನಮಗೆ ಮುಕ್ತಾಯವಾಗಿ ಮಂಗಳನ ದಶೆ ಶುರುವಾಗ್ತದೆ ಈ ಸೆಪ್ಟೆಂಬರ್ನಿಂದ. ಸೊ ಇದೇ ಸಮಯದಲ್ಲಿ ಶನಿಗ್ರಹ ವಕ್ರಿಯಾದಾಗ, ಯಾಕಂದರೆ ನಮ್ಮ ದೇಶಕ್ಕೆ ಯೋಗಕಾರಕ ಶನಿಗ್ರಹ ಮತ್ತು ನೆಕ್ಸ್ಟ್ ಬಂದು ಬುಧ ಕಾರಕನೂ ಆಗ್ತಾನೆ. ಸೊ ಈ ಶನಿ ಬುಧ ಇಬ್ಬರೂ ಸಹ ಇದೇ ಸಮಯದಲ್ಲಿ ವಕ್ರಿ ಆಗ್ತಿದ್ದಾರೆ. ಶನಿಗ್ರಹ ಜುಲೈ 13ರಿಂದ ನವೆಂಬರ್ 28ವರೆಗೂ ವಕ್ರಿ ಆದರೆ ಬುಧ ಗ್ರಹವು ಜುಲೈ 18ರಿಂದ ಆಗಸ್ಟ್ 11ವರೆಗೂ ವಕ್ರಿ ಆಗುತ್ತೆ. ಮತ್ತು ಇದೇ ಸಮಯದಲ್ಲಿ ನಮ್ಮ ದೇಶದ ಲಗ್ನಾಧಿಪತಿಯಾದಂತಹ ಶುಕ್ರ ಗ್ರಹವು ಜುಲೈ 26 ಮಿಥುನ ರಾಶಿಗೆ ಪ್ರವೇಶ ಮಾಡಲಿದೆ. ಸೊ ಹಾಗಾಗಿ ಈ ಸಮಯದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದಿರಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಅಷ್ಟು ಸುಲಭದ ಈ ಸಮಯ ಆಗಿರಲ್ಲ ಅಂತ. ಅದರಲ್ಲೂ ಆಗಸ್ಟ್ 15ವರೆಗೂ ಬಹಳ ಎಚ್ಚರಿಕೆಯಿಂದಿರಬೇಕು. ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15 ನಮಗೆ ಹಠಾತ್ ಆಗಿ ಒಬ್ಬರ ಒಂದು ನಿವೃತ್ತಿ, ಸ್ವಯಂ ಪ್ರೇರಿತ ನಿವೃತ್ತಿಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು ಹೇಳಿದಾಗೆ ಇದು ಮೊದಲ 2 ಪ್ರಿಡಿಕ್ಷನ್ಸ್ ಆಗಿತ್ತು. ಈಗ 3ನೇದು ಬಂದು ಕಾನೂನು ಮತ್ತು ನಿಯಂತ್ರಣ ಸುಧಾರಣೆಗಳಾಗುತ್ತೆ. ಯಾಕಂದರೆ ಕಳೆದ 1-2 ತಿಂಗಳಿಂದ ನಾವು ಸಾಕಷ್ಟು ಇದು ಗಮನಾರ್ಹವಾದಂತಹ ನ್ಯಾಯಾಂಗ ಒಂದು ತೊಂದರೆಗಳನ್ನು, ಅಂದರೆ ಕ್ರೈಮ್ಗಳಾಗಿರ್ಬೋದು ಅಥವಾ ಈ ಎಷ್ಟು ಥರದ ಒಂದು ಸಮಸ್ಯೆಗಳ ಏನಾಗಿದೆ, ಅನ್ಯಾಯಗಳಾಗಿದೆ, ಅದನ್ನೆಲ್ಲ ನಾವು ನೋಡಿದ್ದೇವೆ. ಸೊ ಹಾಗಾಗಿ ನಿಯಮಗಳು ಮತ್ತು ನಿಬಂಧನೆಗಳಲ್ಲಿ ಗಮನಾರ್ಹವಾದಂತಹ ಮಾರ್ಪಾಡು ನಾವು ನಮ್ಮ ನಿರೀಕ್ಷಣೆಯನ್ನು ಮಾಡ್ಬೋದು ನಾವು ಈ ಸಮಯದಲ್ಲಿ. ಮತ್ತು ನಮ್ಮ ಸಮಾಜದಲ್ಲಿ ನ್ಯಾಯ ಮತ್ತು ನ್ಯಾಯಸಮ್ಮತತೆಯ ಮೇಲೆ ಹೆಚ್ಚಿನ ಗಮನವನ್ನು ತರಲಿಕ್ಕೆ ಮತ್ತು ಅದರಲ್ಲಿ ಹೆಚ್ಚು ಶಕ್ತಿಯನ್ನು ತುಂಬಲಿಕ್ಕೆ, ಅದರಲ್ಲಿ ಎಷ್ಟೋ ಮಾರ್ಪಾಡನ್ನು ಮಾಡುವಂತಹದ್ದು ಅಥವಾ ಚೇಂಜಸ್ ಮಾಡೋದನ್ನು ನಾವು ಈ ಸಮಯದಲ್ಲಿ ನೋಡ್ಬೋದು. ಮತ್ತು ಕಟ್ಟುನಿಟ್ಟಾದ ಶಿಸ್ತು ತರಲು ಮತ್ತು ಹೊಸ ಕಾನೂನನ್ನು ಜಾರಿಗೊಳಿಸಲಿಕ್ಕೆ ಸಹ ಸಾಧ್ಯ ಆಗ್ಬೋದು. ಯಾಕಂದರೆ ಶನಿ ಗ್ರಹವು ವಕ್ರಿ ಆಗ್ತಿದೆ, ಆದರೆ ಮುಂಚೆ ಚಂದ್ರದಶೆ ಇತ್ತು. ಹಾಗಾಗಿ ಅಷ್ಟಾಗಿ ಶನಿಗ್ರಹವು ಒಂದು ಕಟ್ಟುನಿಟ್ಟಾಗಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಈಗ ಕುಜದಶೆ ಬರ್ತಾ ಇದೆ ಸೆಪ್ಟೆಂಬರಿಂದ. ಹಾಗಾಗಿ ಕಟ್ಟುನಿಟ್ಟಾದ ಶಿಸ್ತು ತರಲಿಕ್ಕೆ, ಹೊಸ ಕಾನೂನು ತರಲಿಕ್ಕೆ ಸಹ ಇದು ಒಂದು ಸುಸಮಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ನಮ್ಮ ನ್ಯಾಯ ವ್ಯವಸ್ಥೆಯಲ್ಲಿ ಬಹಳಷ್ಟು ಪ್ರಮುಖ ಬದಲಾವಣೆಗಳಾಗುತ್ತೆ. ಸೊ ಭಾರತೀಯ ನ್ಯಾಯ ಸಂಹಿತೆ ಏನಿದೆ ಅಲ್ಲಿ ಸಾಕಷ್ಟು ಏನು ತಿದ್ದುಪಡಿ ಆಗಬೇಕಿದೆಯೋ ಅದೆಲ್ಲ ಸಹ ಎಷ್ಟೊಂದು ಈಗ ಆಗಲಿಕ್ಕೆ ಶುರುವಾಗುತ್ತೆ. ಸೊ ಎಲ್ಲ ಒಟ್ಟಿಗೆ ಆಗಲ್ಲ, ಬಟ್ ಈಗ ಆಗಲಿಕ್ಕೆ ಚಿಂತನೆನೋ ಅಥವಾ ಒಂದು ಕಮಿಟಿ ಫಾರ್ಮೇಷನು ಅಥವಾ ಆಲ್ರೆಡಿ ಆಗಿದ್ರೆ ಅದರ ಒಂದು ರಿಪೋರ್ಟ್ ಬರೋದು, ಅಟ್ಲೀಸ್ಟ್ 1-2 ಬದಲಾವಣೆಗಳಂತೂ ಖಂಡಿತ ಈ ಸಮಯದಲ್ಲಿ ಆಗುತ್ತೆ. ಇದು 3ನೇ ಪ್ರಿಡಿಕ್ಷನ್ ಆಗಿತ್ತು. ಇನ್ನು ಕೊನೆಯದಾಗಿ ಆರ್ಥಿಕ ಸವಾಲುಗಳು ಮತ್ತು ಮಾರುಕಟ್ಟೆಯ ಒಂದು ಅಸ್ಥಿರತೆ ಏನಿದೆ ಇದು ಸಾಕಷ್ಟಾಗಿ ಕಾಡುತ್ತೆ. ಯಾಕಂದರೆ ಬುಧ ಸಹ ನಮ್ಮ ದೇಶಕ್ಕೆ ಧನಸ್ಥಾನಾಧಿಪತಿ ಹಾಗೂ ಪಂಚಮ ಸ್ಥಾನಾಧಿಪತಿ. ಹಾಗಾಗಿ ಒಂದು ಈ ಷೇರು ಮಾರುಕಟ್ಟೆಯ ಒಂದು ಕಂಪ್ಲೀಟ್ ಹಿಡಿತ ಬಂದು ಬುಧ ಗ್ರಹಕ್ಕೆ ಬರುತ್ತೆ. ಮತ್ತು ಶನಿದೇವನು ಯೋಗಕಾರಕನಾಗಿರೋದ್ರಿಂದ ಆತನೂ ಇಲ್ಲಿರೋದ್ರಿಂದ ಎರಡೂ ಒಂದು ಏನಿದೆ ನ್ಯಾಚುರಲ್ ಪ್ರೊಟೆಕ್ಟಿವ್ ಫೋರ್ಸ್ ಏನಿದೆ, ಒಂದು ರಕ್ಷಿಸುವಂತಹ ಒಂದು ಗ್ರಹವು ಸ್ವಲ್ಪ ಈಗ ವಕ್ರಿ ಆಗಿರೋದ್ರಿಂದ, ಸ್ಪೀಡ್ ಕಡಿಮೆ ಆಗಿರೋದ್ರಿಂದ, ಮತ್ತು ಈವನ್ ಬುಧ ಗ್ರಹವು ವಕ್ರಿ ಆಗಿರೋದ್ರಿಂದ ಈ ಸಮಯದಲ್ಲಿ ನಮಗೆ ಸಾಕಷ್ಟು ಅಸ್ಥಿರತೆಯ ಒಂದು ಆರ್ಥಿಕತೆಯಲ್ಲಿ ನಾವು ಸ್ವಲ್ಪ ಮಂದಗತಿಯ ಚಲನೆಯನ್ನು ನಾವು ಅನುಭವಿಸ್ಬೋದು. ಮತ್ತು ಸ್ಟಾಕ್ ಮಾರುಕಟ್ಟೆ ಅಥವಾ ಷೇರು ಮಾರುಕಟ್ಟೆಯಲ್ಲಿ ನಾವು ಹೆಚ್ಚಿನ ಚಂಚಲತೆಯನ್ನು ಸಹ ಕಾಣಬಹುದು. ಮತ್ತು ಹೂಡಿಕೆದಾರರು ಅತ್ಯಂತ ಎಚ್ಚರಿಕೆ ವಹಿಸಬೇಕು. ಮತ್ತು ಯಾರು ಡೇ ಟು ಡೇ ಟ್ರೇಡಿಂಗ್ ಮಾಡ್ತಾರೋ ಅವರು ಇನ್ನಷ್ಟು ಎಚ್ಚರಿಕೆಯಿಂದಿರಬೇಕು. ಅದರಲ್ಲೂ ಜುಲೈ 18ರಿಂದ ಆಗಸ್ಟ್ 11ವರೆಗೂ ಬಹಳ ಎಚ್ಚರಿಕೆಯಿಂದಿರಬೇಕು. ಮತ್ತು ಆರ್ಥಿಕ ನಿರ್ಧಾರಗಳನ್ನು ಜಾಗರೂಕತೆಯಿಂದ ತೆಗೆದುಕೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೇನೆ. ಈ ಸಮಯ ಅಷ್ಟಾಗಿ ಉತ್ತಮವಾಗಿಲ್ಲದೆ ಇರೋದ್ರಿಂದ. ಸೊ ಇಷ್ಟು ಬಂದು ಈ 4 ಬಂದು ನನ್ನ ಪ್ರಮುಖ
ಭವಿಷ್ಯವಾಣಿಗಳಾಗಿತ್ತು ಶನಿದೇವರು ವಕ್ರೀಗತಿಯಲ್ಲಿ ಮೀನರಾಶಿಯಲ್ಲಿ ಚಲಿಸೋದ್ರ ಬಗ್ಗೆ. ಸೊ ಮುಂದಿನ 4 ತಿಂಗಳಲ್ಲಿ ಇದನ್ನು ನಾವು ಸಾಕಷ್ಟು ನೋಡ್ತೇವೆ. ಸೊ ಆಗಸ್ಟ್ ವರೆಗೂ, ಈಗ ಜುಲೈ 13ರಿಂದ ಆಗಸ್ಟ್ 11ನೆವರೆಗೂ ಸ್ವಲ್ಪ ಕ್ರಿಟಿಕಲ್ ಟೈಮ್ ಅಂತ ಹೇಳ್ತೇನೆ. ಆಗಸ್ಟ್ 15ರ ನಂತರ ಸೆಪ್ಟೆಂಬರ್ 16ರವರೆಗೂ ಒಂದು ರೀತಿಯ ಒಂದು ಕ್ರಿಟಿಕಲ್ ಟೈಮ್. ಯಾಕಂದರೆ ಆ ಸಮಯದಲ್ಲಿ ಕುಜಗ್ರಹವು ಕನ್ಯಾ ರಾಶಿಲಿ ಇರುತ್ತೆ, ಸೂರ್ಯ ಕೇತುವಿನ ಒಂದು ಅತ್ಯಂತ ಸಮೀಪವಾದ ಒಂದು ಯುತಿ ಸಹ ಸಿಂಹ ರಾಶಿಯಲ್ಲಿರುತ್ತೆ. ಪ್ಲಸ್ ಆ ಕಡೆ ಶನಿ ಕುಜನ ಒಂದು ಸಮಸಪ್ತಕ ಇರುತ್ತೆ, ರಾಹು ಸೂರ್ಯನ ಆ ಗ್ರಹಣವು ಸಂಭವಿಸೋದ್ರಿಂದ ಆಗಸ್ಟ್ ಸೆಪ್ಟೆಂಬರ್ ಮಧ್ಯೆ ಏನೋ ಒಂದು ಸಡನ್ ಡಿಮೈಸ್ ಆಫ್ ಅ ಪೊಲಿಟಿಷಿಯನ್ ಅಂತಲೂ ಹೇಳ್ತೀವಿ. ಹಠಾತ್ ಆಗಿ ಒಬ್ಬ ರಾಜಕೀಯ ನಾಯಕರು ಕೆಳಗಡೆ ಇಳಿಯೋದು ಅಥವಾ ಇನ್ನೊಬ್ರು ಯಾರೋ ಹೊಸೊಬ್ರು ಬರೋದು, ನಾಯಕತ್ವದಲ್ಲಿ ಬದಲಾವಣೆ ಆಗೋದು ಸಹ ಸಾಧ್ಯತೆ ಈ ಸಮಯದಲ್ಲಿ ಇದೆ. ಸೊ ಹಾಗಾಗಿ ಈ ಸಮಯ ಒಂದು ಸಾಕಷ್ಟು ಬದಲಾವಣೆಗಳನ್ನು ತರ್ತಾ ಇದೆ ಅಂತ ಹೇಳ್ಬೋದು. ಈ ಶನಿ ಭಗವಾನರ ವಕ್ರಿ ಅವಧಿಯು ತಾಳ್ಮೆ, ಎಚ್ಚರಿಕೆ ಮತ್ತು ಸಿದ್ಧತೆಗೆ ಅಗತ್ಯವಿರುವಂತಹ ಸಮಯವು ಅಂತ ಹೇಳುತ್ತೆ. ಹಾಗಾಗಿ ಈ ಪರಿವರ್ತನೆಯ ತಿಂಗಳುಗಳಲ್ಲಿ ನಾವು ಸಾಕಷ್ಟು ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗಿ ಬರುತ್ತೆ. ಸೊ ಅತ್ಯಂತ ಬುದ್ಧಿವಂತರಾಗಿ, ಮಾಹಿತಿಯುಕ್ತರಾಗಿ ನಾವು ಸಂಯಮದಿಂದ ನಡಿಬೇಕಾಗುತ್ತೆ. ಅದನ್ನು ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇಷ್ಟಾಗಿತ್ತು ಶನಿದೇವರ ವಕ್ರಿಗತಿಯ ಒಂದು ಪರಿಣಾಮ ಇಡೀ ಜಗತ್ತಿಗೆ ಹೇಗಿರುತ್ತೆ ಅಂತ, ಮತ್ತು ನಮ್ಮ ಭಾರತ ದೇಶಕ್ಕೆ ಹೇಗಿರುತ್ತೆ ಅಂತ. ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅತ್ಯಮೂಲ್ಯವಾದಂತಹ ಫೀಡ್ಬ್ಯಾಕನ್ನು ಸಹ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೊಡಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ.